ಇಂದು ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪರಿಶೀಲನೆಯ ಕಾರ್ಯ ನಡೆಯಲಿದೆ. ಐಪಿಎಲ್ ಘೋಷಣೆಯಾದ ಬಳಿಕ ಪರಿಶೀಲನೆಗೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಇಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪರಿಶೀಲನೆಯ ಕಾರ್ಯ ನಡೆಯಲಿದೆ. ಐಪಿಎಲ್ ಘೋಷಣೆಯಾದ ಬಳಿಕ ಪರಿಶೀಲನೆಯನ್ನ ಕೂಡ ಮಾಡಲಾಗ್ತಾ ಇದೆ. ಮೈದಾನದಲ್ಲಿನ ಸುಧಾರಣಾ ಕ್ರಮದ ಬಗ್ಗೆ ಪರಿಶೀಲನೆಯನ್ನ ಮಾಡಲಾಗುತ್ತೆ. ರಾಜ್ಯ ಸರ್ಕಾರ ನೇಮಕ ಮಾಡಿರತಕ್ಕಂಥ ತಜ್ಞರ ಸಮಿತಿ ಇವತ್ತು ಕ್ರೀಡಾಂಗಣಕ್ಕೆ ಭೇಟಿಯನ್ನ ನೀಡಲಿದೆ. ತಜ್ಞರಿಂದ ಕ್ರೀಡಾಂಗಣದಲ್ಲಿ ಅಂತಿಮವಾದಂತಹ ಒಂದು ಪರಿಶೀಲನೆ ಅಂತಾನೆ ಹೇಳ್ಬೋದು. ಅಂತಿಮ ಹಂತದ ಪರಿಶೀಲನೆ. ಈ ಪರಿಶೀಲನೆಯ ಬಳಿಕ ಪಂದ್ಯ ಆಯೋಜನೆಯ ಬಗ್ಗೆ ಸ್ಪಷ್ಟತೆ ಕೂಡ ಸಿಗಲಿದೆ. ಇಂದು ಸರ್ಕಾರದಿಂದ ಅಂತಿಮ ಮುದ್ರೆ ಕೂಡ ಬೀಳುವಂತಹ ಸಾಧ್ಯತೆ ಇರುವಂಥದ್ದು. ಅನುಮೋದನೆ ಸಿಗುವಂತಹ ಒಂದು ವಿಶ್ವಾಸದಲ್ಲಿ, ಭರವಸೆಯಲ್ಲಿ ಕೆಎಸ್ಸಿಎ ಕೂಡ ಇದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ 11 ಜನ ಅಭಿಮಾನಿಗಳು ಕಾಲ್ತುಳಿತದಿಂದ ಸಾವನ್ನಪ್ಪಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿರುವಂಥದ್ದು. ಹಾಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪಂದ್ಯವನ್ನೇ ರದ್ದು ಮಾಡಲಾಗಿರುವಂಥದ್ದು. ಆದರೆ ಇದೀಗ ಎಲ್ಲ ಅನುಮೋದನೆ ಕೂಡ ಸಿಕ್ಕಿರುವಂಥದ್ದು. ಪರಿಶೀಲನೆಯನ್ನು ಕೂಡ ಮಾಡೋಕೆ ಮುಂದಾಗಿದ್ದಾರೆ. ಐಪಿಎಲ್ ಘೋಷಣೆಯಾದ ಬಳಿಕ ಪರಿಶೀಲನೆಯನ್ನು ಮಾಡಲಾಗ್ತಾ ಇರುವಂಥದ್ದು. ಯಾವ ರೀತಿ ಸುಧಾರಣಾ ಕ್ರಮವನ್ನು ತೆಗೆದುಕೊಂಡಿದ್ದಾರೆ ಕೆಎಸ್ಸಿಎ ಅಧ್ಯಕ್ಷರಾಗಿರ್ಬೋದು, ಹಾಗೆ ಕೆಎಸ್ಸಿಎ ಸಂಘದಲ್ಲಿ ಇರತಕ್ಕಂಥ ಸದಸ್ಯರಾಗಿರ್ಬೋದು, ಒಟ್ಟಾರೆಯಾಗಿ ಅಭಿಮಾನಿಗಳಾಗಿರ್ಬೋದು ಅಥವಾ ಪ್ರೇಕ್ಷಕರಾಗಿರ್ಬೋದು, ಅವರೆಲ್ಲರ ಒಂದು ಜವಾಬ್ದಾರಿಯನ್ನು ಕೆಎಸ್ಸಿಎನೇ ತಗೋಬೇಕು ಎನ್ನುವಂತಹ ಹಲವಾರು ಷರತ್ತುಗಳನ್ನು ಕೂಡ ವಿಧಿಸಿ ಇದೀಗ ಪಂದ್ಯಕ್ಕೆ ಒಂದು ಗ್ರೀನ್ ಸಿಗ್ನಲ್ ಅನ್ನು ಕೂಡ ಕೊಟ್ಟಿರುವಂಥದ್ದು. ಇಂದು ಸರ್ಕಾರದಿಂದ ಅಂತಿಮ ಮುದ್ರೆ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಅನುಮೋದನೆ ಸಿಗುತ್ತೆ ಎನ್ನುವಂತಹ ವಿಶ್ವಾಸದಲ್ಲಿ ಕೆಎಸ್ಸಿಎ ಕೂಡ ಇದೆ.